ಅವ್ರು ನನಗೆ ಕೇಕ್ ತಂದಿದ್ದಾರೆ ಕಟ್ ಮಾಡಕ್ಕೆ ಅಂತ ಹೇಳಿ. ನನ್ನ ಬರ್ಡೇ ದಿನ ಖುಷಿ ಇದೆ, ಬರ್ಡೇ 2 ದಿನ ಆದ್ಮೇಲೆ ಖುಷಿ ಆಗಿದ್ದೀನಿ. ಕ್ರೈ ಬಿಕಾಸ್ ಆಫ್ ದ ಹ್ಯಾಪಿನೆಸ್ ದಟ್ ಐ ಆಮ್ ಫೀಲಿಂಗ್ ಟುಡೇ. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ಅಂತ ಇದಕ್ಕಿಂತ ಬೇಕಾ ಸಪೋರ್ಟ್ ಗೈಸ್? ಹ್ಯಾಟ್ಸ್ ಆಫ್ ಟು ಆಲ್ ದ ಗರ್ಲ್ಸ್. ಇಂಥ ಗಂಡ ಎಲ್ಲಿ ಸಿಕ್ತಿದ್ರು ನಮ್ಮ ಅಮ್ಮಂಗೆ, ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ ಇಂಥ ಗಂಡ. ಫೋಮೋದು ಸ್ಯಾಲ್ರಿ ಸಿಕ್ಕಿದಲ್ಲ, ಹಂಗಾಗಿ ಅದಕ್ಕೆ ಹಿಂಗೆ ಫುಲ್ ಶಾಪಿಂಗ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಬ್ಸ್ಕ್ರೈಬರ್ಸ್ ಜೊತೆ ಲಂಚ್ ನ ಮುಗಿಸ್ಕೊಂಡು ಬಂದೆ. ತುಂಬಾ ಖುಷಿ ಆಯ್ತು ಗೈಸ್. ಶಾಪ್ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದೆ. ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಮನೆಗೆ ಹೋಗ್ತೀನಿ. ಅಂಡ್ ಭರತ್ ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ದಾರೆ. ನಾವು 1 more ಸಬ್ಸ್ಕ್ರೈಬರ್ ನಿಮ್ಮ ಹೆಸರು ಅವ್ರು ನನಗೆ ಕೇಕ್ ತಂದಿದ್ದಾರೆ ಕಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ಶಾಪ್ ಹತ್ರ ಬಂದೆ. ಇವರು ಫೋನ್ ಮಾಡಿದ್ರು. ಹೌದಾ? ಆಕ್ಚುಲಿ ಇವತ್ತು ಸಬ್ಸ್ಕ್ರೈಬರ್ಸ್ ಮೀಟ್ ಇತ್ತು ಅಂದ್ರೆ ನಾಟ್ ವಿತ್ ಎವ್ರಿಬಡಿ. ಲಂಚ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದ್ಸಲ ಲಂಚ್ ಪ್ಲಾನ್ ಮಾಡೋದು ತಗೊಳ್ಳಿ. ನಾನು ಅದಕ್ಕೆ ಮೆಸೇಜ್ ಡ್ರಾಪ್ ಮಾಡಿ ಹಾಕಿದ್ದೇನೆ. ರೆಗ್ಯುಲರ್ ವ್ಲಾಗ್ಸ್ ನೋಡ್ತಿದ್ರೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ತುಂಬಾ ವ್ಲಾಗ್ ನೋಡ್ತೀನಿ. ಹೌದಾ? ಏನ್ ಮಾಡ್ತಿರೋದು? ನಾನು ಇವಾಗ ಕಾನ್ಸಂಟ್ರೇಟ್ ಜಾಬ್ ಆಸ್ ಬೆಸ್ಟ್ ಪ್ಯಾಕಲ್ ಡೊಮೈನ್. This is a tiramisu cake? Yeah. That's my favorite. You really? Yeah. Unfortunately, I took Vidyaka. Thank you. ಎಷ್ಟು ಮೇಡಮ್ ಕೇಕ್ ಕಟ್ ಮಾಡ್ತೀರಾ? ಇದು 3-4 ಜಾಸ್ತಿ ಆಗಿದೆ ಇನ್ನ. ಅಕ್ಕ ಮಾಡ್ತೀನಲ್ಲ ಚೂರು ತಿನ್ನಿ. ನಾನು ಹುಟ್ಟಿದಾಗಿಂದ ಕೇಕ್ ತಿಂದಿಲ್ಲ. ಇವಾಗ ಒಂದಿನ ತಿನ್ನಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಮೋಟಿವ್ ಆಗಿ ಸ್ಟ್ರಾಂಗ್ ಗರ್ಲ್ ವುಮೆನ್ ಆಗಿ ಎಲ್ಲನೂ ಅಚೀವ್ ಮಾಡ್ತೀರಾ. ಇಲ್ಲಿ ಫ್ಯಾಮಿಲಿ ಜೊತೆ ಇರೋದಾ ಹೇಗೆ? ಇಲ್ಲ PG ಹೇಗೆ ಅನ್ಸುತ್ತೆ? ಹ್ಯಾವ್ ಸೀನ್ PG ಲೈಫ್ ಟು ಹಾರಿಬಲ್ ರೈಟ್. ರೂಮ್ ಮಾಡ್ಕೊಳಕ್ಕೆ ಯಾಕೆ ಯೋಚನೆ ಮಾಡಿಲ್ಲ? ರೂಮ್ ಮನೇಲಿ ಅಷ್ಟೊಂದು ಸಪೋರ್ಟ್ ಮಾಡಿ ಭಯ ಇರುತ್ತೆ. ಇಲ್ಲಿ ಬಿಟ್ಟಿರೋದೇ ಹೆಚ್ಚಿಂದು. ಇವಾಗ ಜಾಬ್ ಆದ್ರೂ ಬೇಡ, ನೀನು ಆರಾಮ್ ಮನೆಗಿರು ಅಂತಾನೆ ಇರೋದು. ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮ್ದು, ಸ್ಲ್ಯಾಂಗ್ ಇದೆ ಅಲ್ಲ ನಿಮ್ದ್ರಲ್ಲಿ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೇಜರ್. ನೀವು ಇನ್ನೂ ಚೆನ್ನಾಗಿ ಅಚೀವ್ ಮಾಡಿ ಆಯ್ತಾ, ಚೆನ್ನಾಗಿ ಗ್ರೋಯಿಂಗ್ ಇನ್ ಲೈಫ್ ನಿಮ್ಗೆ ಒಳ್ಳೇದಾಗಿ. ಕ್ಯಾನ್ ಐ ಗೆಟ್ ಒನ್ ವಿಡಿಯೋ? ಶೋರ್ ಏನು ಬೇಕು. ಸೊ ಗೈಸ್ ಇವತ್ತು ನನಗೆ ತುಂಬ ಖುಷಿ ಆಯಿತು. ನನ್ನ ಬರ್ಡೇ ದಿನ ಖುಷಿ ಇದೆ, ಬರ್ಡೇ 2 ದಿನ ಆದಮೇಲೆ ಖುಷಿ ಆಗಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ನನ್ನ ಒಂದಿಷ್ಟು ಇಂಡಿಪೆಂಡೆಂಟ್ ಆಗಿರೋದು, ನನ್ನ ಡ್ರೆಸ್ ಮಾಡೋದು, ನನ್ನ ಒಂದು ಇಂಡಿವಿಜುವಲ್ ಗ್ರೋತ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ನನ್ನ ಬರ್ಡೇಲಿ ಗೊತ್ತಾಗ್ತಿದೆ. ಅಷ್ಟು ಜನ ಬಂದು ಕೇಕ್ ಕಟ್ ಮಾಡಿಸಿದಾಗಲಿ, ನಾನು ಎಷ್ಟು ವೀಡಿಯೋಸಲ್ಲಿ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ವೀಡಿಯೋಸಲ್ಲಿ ಹಾಕೇ ಇಲ್ಲ ನಾನು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಅಂದರೆ ಇಷ್ಟು ಜನ ಒಂದು ಮನಸ್ಸನ್ನ ಯಾರೊಬ್ರು ನಮಗೋಸ್ಕರ ಬರೀ ನಾನು ಒಂದು ವಿಡಿಯೋ ನೋಡಿ ಬಂದು ಕೇಕ್ ಕಟ್ ಮಾಡ್ತಾರೆ, ಈ ಥರ ಫ್ಲವರ್ಸ್ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ ಅಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್. ಇಷ್ಟು ಸಲ ಗೊತ್ತಿರೋರೇ ವಿಶ್ ಮಾಡ್ತಾರೋ ಇಲ್ವೋ ಆ ಥರ ಒಂದು ಸಿಚುವೇಶನ್ಸ್ ಇರುತ್ತೆ. ಅಂಥದ್ರಲ್ಲಿ ಯಾರೋ ಅವ್ರದ್ದು ರಾಯಚೂರು ಅಂತೇವೆ ಆ್ಯಕ್ಚುಲಿ ಕೇಕ್ ಕಟ್ ಮಾಡಿಸ್ಕೊಂಡು ಹೋದವ್ರದ್ದು. ಆ್ಯಂಡ್ ದಟ್ ತಿರಮಿಸು ಇಸ್ ಮೈ ಫೇವ್ರೆಟ್ ಕೇಕ್. ತಿರಮಿಸು ಮತ್ತು ರೆಡ್ ವೆಲ್ವೆಟ್ ಇದೆಲ್ಲ ನನಗೆ ಇಷ್ಟ ಆಗಿರುವಂಥದ್ದು. ಫ್ಲವರ್ಸ್ ಆಗಲಿ ನನಗೆ ತುಂಬ ಇಷ್ಟ ಆಗಿರುವಂಥದ್ದು. ನಾನು ಪ್ರತಿಯೊಂದು ಬ್ಲಾಗಲ್ಲಿ ಮಾತಾಡಿರೋದು ನಾನು ನೆನಪಿಟ್ಕೊಂಡು ಓಕೆ ಇದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ನಾನು ಆಡೋ ಮಾತು ಅಥವಾ ನಾನೇನೋ ಒಂದು ಅವ್ರ ಲೈಫಲ್ಲಿ ಒಂದು ಚೇಂಜಸ್ ತಂದಿದ್ದೀನಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ. ನಂಗೆ ಸಕ್ಕತ್ ಖುಷಿ ಆಗ್ತದೆ ಗೈಸ್. ನನಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ಐ ಕಾಂಟ್ ಟೆಲ್ ಯು. ಪ್ರಾಬ್ಲಿ ಐ ವಿಲ್ ಕ್ರೈ ಬಿಕಾಸ್ ಆಫ್ ದ ಹ್ಯಾಪಿನೆಸ್ ದಟ್ ಐ ಆಮ್ ಫೀಲಿಂಗ್ ಟುಡೇ. ನಾನು ಇಷ್ಟು ಸಂಪಾದಿಸಿದ್ದೀನಲ್ಲ ಅನ್ನೋ ಒಂದು ತೃಪ್ತಿ ಇದೆ ನನಗೆ. ಸೊ ಗೈಸ್ ಒಂದು ಗಿಫ್ಟ್ ತೊಗೊಳ್ಳೋದು ಅಂತಂದರೆ ಏನೋ ರ್ಯಾಂಡಮ್ ಆಗಿ ತೊಗೊಳ್ಳೋದಲ್ಲ. ಪ್ರತಿಯೊಬ್ಬರು ಯಾರೇ ನನಗೆ ಇಲ್ಲಿ ತನಕ ನನ್ನ ಸಬ್ಸ್ಕ್ರೈಬರ್ಸ್ ಗಿಫ್ಟ್ ಮಾಡಿದ್ದಾರೆ, ದೇ ಆಲ್ವೇಸ್ ಥಾಟ್ ಓಕೆ ನನಗೆ ಪಿಂಕ್ ಕಲರ್ ಇಷ್ಟ, ಓಕೆ ನಾನು ಈ ಥರ ಇಷ್ಟಪಡ್ತೀನಿ, ನನಗೆ ಡೈಮಂಡ್ ಸ್ಟೋನ್ಸ್ ಇದ್ರೆ ಇಷ್ಟ ಆಗುತ್ತೆ. ಈ ಥರ ಪ್ರತಿಯೊಂದು ಡಿಫ್ರೆಂಟ್ ವಿಷಯಗಳನ್ನ ಯೋಚನೆ ಮಾಡಿ ಒಂದು ಥಾಟ್ಫುಲ್ ಆಗಿ ಗಿಫ್ಟ್ಸ್ನ ತಂದಿದ್ದಾರೆ. ಸೊ ಅದಷ್ಟು ಸಿಂಪಲ್ ಅಲ್ಲ ಅಲ್ವಾ? ಸೊ ದಟ್ ಈಸ್ ವೆರಿ ಥಾಟ್ಫುಲ್. ಐ ಫೆಲ್ಟ್ ವೆರಿ ಹ್ಯಾಪಿ ಅಬೌಟ್ ದಟ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಜನ ಹೆಣ್ಮಕ್ಳು ಚೆನ್ನಾಗಿರಲ್ಲ, ಜಲಸ್ ಇರುತ್ತೆ ಅವ್ರಿಗೆ, ಮತ್ತು ಸಪೋರ್ಟ್ ಮಾಡಲ್ಲ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ಅಂತ ಇದಕ್ಕಿಂತ ಬೇಕಾ ಸಪೋರ್ಟ್ ಗೈಸ್? ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಲ್ ದ ಗರ್ಲ್ಸ್. ಒಂದು ಹುಡುಗಿ ಬೆಳೀಲಿ ಅಂತ ಇನ್ನೊಂದು ಹುಡುಗಿ ಯಾರ್ಯಾರು ಅನ್ಕೋತೀರಾ, ನಾನು ಕೂಡ ಅದೇ ಥರ ಯೋಚನೆ ಮಾಡ್ತೀನಿ. ಯಾವತ್ತೂ ಹೆಣ್ಮಕ್ಳು ಬೆಳಿಬೇಕು, ಮುಂದೆ ಹೋಗ್ಬೇಕು ಲೈಫಲ್ಲಿ, ಆವಾಗಲೇ ನಮ್ಮ ದೇಶ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಆಲ್ಮೋಸ್ಟ್ 2-3 ಡೇಸಿಂದ ನಾನು ಬರೀ ಹೆಣ್ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು. ಲೈಕ್ ಸೋ ಮೆನಿ ವಿಮೆನ್ಸ್ ಆ್ಯಂಡ್ ಅವರು ಅವ್ರವ್ರ ವೇಲಿ ದೇ ಆರ್ ವೆರಿ ಗ್ರೇಟ್. ಒಂಥರ ಚಂದ ಅಂತ ಅನ್ನಿಸ್ತು. ಅಷ್ಟು ಜನ ಹೆಣ್ಮಕ್ಳ ಜೊತೆ ಬೆರೆಯೋದು ಸಖತ್ ಖುಷಿ ಆಯಿತು ಗೈಸ್. ನನ್ನ ಲೈಫ್ ಹಿಂಗೆ ಇರಲಿಲ್ಲ ನಾನು ಕೇಳ್ಕೊತೀನಿ ಗೈಸ್. ಯಾರ್ಯಾರೆಲ್ಲ ನನಗೆ ಆನ್ಲೈನಲ್ಲಿ ಆಫ್ಲೈನಲ್ಲಿ ವಿಶ್ ಮಾಡಿದಿರಾ ಎಲ್ರಿಗೂ ಅ ವೆರಿ ಬಿಗ್ ಥ್ಯಾಂಕ್ ಯು.
ಆ್ಯಂಡ್ ಎಷ್ಟೋ ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನನಗಂತೂ ತುಂಬ ಖುಷಿಯಾಗಿದೆ. ಆ್ಯಂಡ್ ಈಗೊಂದು ಪ್ರೀತಿಗೆ ನಾನು ನನ್ನ ಲೈಫ್ ಪೂರ ಚಿರಋಣಿ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಲೈಫಲ್ಲಿ ದಿಸ್ ಇಸ್ ದ ಬೆಸ್ಟ್ ಬರ್ಡೇ ಅಂತ ಹೇಳ್ಬೋದು. ಐ ಆಮ್ ವೆರಿ ಹ್ಯಾಪಿ. ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ನಮ್ಮಮ್ಮ ನನ್ನ ಖುಷಿ ನೋಡಿ ಶಿ ಈಸ್ ವೆರಿ ಹ್ಯಾಪಿ. ನಮ್ಮಮ್ಮ ನನ್ನ ಬರ್ಡೇ ಮತ್ತು ಇಷ್ಟು ಜನ ಬಂದು ಮಾತಾಡ್ಸಿದ್ದೆಲ್ಲ ನೋಡಿ ನಾನು ಕೇಳಿದ್ನಲ್ಲ ಏನು ಬೇಕು ಬರ್ಡೇಗೆ ಅಂತ, ನೀನು ಇಷ್ಟು ಜನ ಸಂಪಾದಿಸಿದಲ್ಲ, ಇಷ್ಟು ಜನ ಪ್ರೀತಿಗೆ ಸಂಪಾದಿಸಿದಲ್ಲ ಬಿಡು, ಅದೇ ನನಗೆ ಗಿಫ್ಟು ಅಂತ ನಮ್ಮಮ್ಮ ಹೇಳಿದ್ರು. ನನಗೆ ಸಖತ್ ಖುಷಿ ಆಯಿತು. ಪ್ರೌಡ್ ಟು ಹ್ಯಾವ್ ಅ ಮಾಮ್ ಲೈಕ್ ಹರ್ ಬಿಕಾಸ್ ಶಿ ಈಸ್ ವೆರಿ ಸಪೋರ್ಟಿವ್ ಇನ್ ಎವ್ರಿಥಿಂಗ್. ಯಾವತ್ತೂ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿಲ್ಲ. ನಾನು ಈ ಥರ ಮಾಡಬೇಕಮ್ಮ, ಈ ಥರ ಆಸೆ ಇದೆ ಅಂತ ಹೇಳಿದಾಗ ಅಂತ ಪೇರೆಂಟ್ಸ್ ಸಿಗೋದು ಎಲ್ರಿಗೂ ಸಿಗಲ್ಲ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಫಾರ್ ದಟ್ ಅಂತ ಹೇಳ್ಬೋದು. ಯಾವತ್ತೂ ಗಿಫ್ಟು ದೊಡ್ಡದು ಚಿಕ್ಕದು ಅಂತಿಲ್ಲ. ಯಾರೇ ಆಗಲಿ ಒಂದು ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಒಂದು ಒಳ್ಳೆ ಇಂಟೆನ್ಷನಿಂದ ಗಿಫ್ಟ್ ಕೊಡ್ತಾರಲ್ಲ, ಅದು ₹1 ಗಿಫ್ಟ್ ಆಗಿರಲಿ, 10 ಪೈಸಾ ಗಿಫ್ಟ್ ಆಗಿರಲಿ, ಅದು ತುಂಬ ಇಟ್ ಮೀನ್ಸ್ ಅ ಲಾಟ್. ಸೊ ಹಾಗಾಗಿ ನಂಗೆ ಇಷ್ಟು ಖುಷಿ ಆಗ್ತದೆ. ಐ ಕಾಂಟ್ ಟೆಲ್ ಯು ಅವ್ರು ಹಂಗೆ ಬಂದು ಮಾತಾಡಿಸಿ ಈ ಥರ ಅಕ್ಕ ಹಿಂಗೆ ಅಂತ. ನಾನು ಅಲ್ಲಿ ಇವತ್ತು ಲಂಚ್ ಟೈಮಲ್ಲಿ ಕೂತಿದ್ದೀನಿ, ಒಬ್ಬೊಬ್ಬರಾಗೆ ಒಂದೊಂದು ಗಿಫ್ಟ್ ತೆಗಿತಾ ಇದ್ದಾರೆ. ಆಮೇಲೆ ನಾನು ಊಟಕ್ಕೆ ಕರ್ಕೊಂಡು ಹೋಗಿಲ್ಲ ಅಥವಾ ಅವ್ರು ನನ್ನ ಕರ್ಕೊಂಬಂದಿದ್ದಾರಾ ಅಂತ ನನಗೆ ಅನ್ನಿಸ್ತು. ಐ ಫೆಲ್ಟ್ ವೆರಿ ಹ್ಯಾಪಿ. ಐ ಕಾಂಟ್ ಇವನ್ ಟೆಲ್ ಯು ಹೌ ಹ್ಯಾಪಿ ಐ ವಾಸ್. ಒಂಥರ ಚೆನ್ನಾಗಿತ್ತು ಗೈಸ್, ತುಂಬ ಖುಷಿ ಆಯಿತು ನನಗೆ. ನಂಗೆ ತುಂಬ ಚೆನ್ನಾಗಿ ಹೇಳ್ತಿದ್ರು, ನಾನು ರಾತ್ರಿ ನಾನು ನಿದ್ದೆನೇ ಮಾಡಿಲ್ಲ ಅಕ್ಕ, ನೆಕ್ಸ್ಟ್ ದಿನ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ. ಸೊ ಅದೆಲ್ಲ ಕೇಳಿದಾಗ ನಂಗೆ ಏನು ಅನ್ನಿಸ್ತು ಅಂದರೆ, ನಾನು ಇದನ್ನ ಇನ್ನೂ ಜಾಸ್ತಿ ಮಾಡ್ತಿರ್ಬೇಕು. ಆ್ಯಕ್ಚುಲಿ ನನಗೆ ಬರೋದು ಕೂಡ ಹೇಳಿದ್ರು ಮೀಟಪ್ ಮಾಡೋಣ ಅಂತ. ಬಟ್ ದೆನ್ ನನಗೇನಪ್ಪ ಅಂತಂದರೆ ಸ್ವಲ್ಪ ಕ್ರೌಡ್ ಕಾನ್ಷಿಯಸ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ, ಯಾರಿಗೂ ಅಷ್ಟೇ ಮಿಸ್ ಔಟ್ ಅನ್ನಿಸ್ಬಾರ್ದು. ನನಗೆ ಮೀಟ್ ಮಾಡೋಕ್ಕೆ ಬಂದರೆ ಕರೆಕ್ಟಾಗಿ ಮಾತಾಡಿಸಿ ಅವ್ರನ್ನ ಕಳಿಸ್ಬೇಕು ಗೈಸ್. ಏನೋ ಬಂದು ಹಾಯ್ ಹೇಳಿದೆ, ನೋ ಐ ಡೋಂಟ್ ವಾಂಟ್ ಟು ಡೂ ಇಟ್ ಲೈಕ್ ದಟ್. ಸೊ ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಪ್ರತಿ ತಿಂಗಳು ಅಷ್ಟು 10 ಮೆಂಬರ್ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಬ್ಲಾಗಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀನಿ, ಯಾವಾಗ ಏನು ಅಂತ ಹೇಳ್ಬಿಟ್ಟು. ಸೊ ಬ್ಲಾಗ್ಸ್ನ ಮಿಸ್ ಮಾಡ್ದಲೇ ನೋಡಿ, ಸೊ ದಟ್ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ದಯವಿಟ್ಟು ಇಷ್ಟೆಲ್ಲ ಖರ್ಚು ಮಾಡಿ ಗಿಫ್ಟ್ ತರಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ಮದು ಮನೇಲಿ ಏನೋ ಒಂದು ಸಿಚುವೇಶನ್ ಅನ್ನೋದಿರುತ್ತೆ, ಅಥವಾ ಬೇರೆ ಏನೋ ಇರುತ್ತೆ, ಅಥವಾ ನಿಮಗೆ ಆ ದುಡ್ಡು ಏನಿದೆ ಅದನ್ನು ನಿಮ್ಮ ಸೇವಿಂಗ್ಸಿಗೆ ಹಾಕಿ ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ನನ್ನ ಪ್ರೀತಿಯಿಂದ ಏನು ಬಂದು ಮಾತಾಡಿಸ್ತೀರೋ ನನಗೆ ಅದೇ ದೊಡ್ಡ ವಿಷಯ. ಆ್ಯಂಡ್ ಅದೇ ಸಾಕು ನನಗೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್ ಓನ್ಲಿ. ನಿಮಗೆ ನನ್ನ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇದ್ದರೆ ನನ್ನ ವೀಡಿಯೋಸ್ ಏನಿದೆ ಅದನ್ನು ನೋಡ್ತಾರೆ, ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿನ ನನಗೆ ಆ ಥರ ತೋರಿಸಿ. ನನಗೆ ಅದಕ್ಕಿಂತ ಬೇರೆ ಏನೂ ಬೇಡ ಗೈಸ್. ಐ ಆಮ್ ವೆರಿ ಹ್ಯಾಪಿ. ಇಷ್ಟು ಜನ ನನಗೆ ಬಂದು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಿದ್ರಲ್ಲ, ಅಕ್ಕ ಹಿಂಗೆ, ಅಕ್ಕ ಹಿಂಗೆ, ಅಕ್ಕ ಈ ಥರ ಮಾಡಬೇಕು, ಅಕ್ಕ ಈ ಥರ ಇದೆ ಅಂತೆಲ್ಲ ಹೇಳಿದ್ರಲ್ಲ, ಸಖತ್ ಖುಷಿ ಆಯ್ತು, ಸಖತ್ ಖುಷಿ ಆಯ್ತು. ಗಂಡ್ಮಕ್ಳು ಬರೀ ಹುಡುಗಿರನ್ನೇ ಮೀಟ್ ಮಾಡ್ತೀರಾ ಅಂತ ಅನ್ಕೋಬೇಡಿ. ನೀವು ಮೆಸೇಜ್ ಮಾಡಿದ್ರೆ ಖಂಡಿತ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನನಗೆ ಹುಡುಗ ಹುಡುಗಿ ಏನೋ ಭೇದ ಭಾವ ಅಂತೂ ಇಲ್ಲ. ಸೊ ಹಾಗಾಗಿ ಸ್ಟೇ ಇನ್ ಟಚ್. ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ದಿವ್ಯಾ ಮಂತ್ರಿ ಮೋಲಂದನೇ ಅವ್ರಪ್ಪ ಬಂದಿದ್ರಂತೆ ಪಿಕ್ ಮಾಡೋಕ್ಕೆ. ಸೊ ಹಾಗಾಗಿ ಹೋದ್ರು. ಇದು ಆ್ಯಕ್ಚುಲಿ ಕಪ್ ಕೇಕ್ ಬಂದ್ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ. ನನ್ನ ಫ್ರೆಂಡ್ ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಕಳಿಸಿದ್ದು. ಅವ್ರ ಹಸ್ಬೆಂಡ್ ಇಸ್ ಅ ವೆರಿ ಗುಡ್ ಬೇಕರ್ ಅಂತ ನಾನು ಕೇಳಿದ್ದೆ. ಸೊ ಹಾಗಾಗಿ ಬರ್ಡೇ ಅಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಕಳಿಸಿದಾಳೆ. ಸೊ ದಿಸ್ ದ ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆಗ್ಲಿಂದ ಒಂದು ಕ್ಯಾಮ್ರಾ ಹಿಂದೆಗಡೆ ಒಂದು 3-4 ಜನ ವೆಯ್ಟ್ ಮಾಡ್ಕೊಂಡಿದ್ದಾರೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ನೀವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅವಳು ನಿನಗೆ ಬಿಸಿ ಬಿಸಿಯಾಗೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟೆಲ್ಲ ವೆಯ್ಟ್ ಮಾಡಿ ಕಳಿಸ್ಬೇಕು ಅನ್ಕೋತಿದ್ಲು. ನಾನೆಲ್ಲ ಹೋಗ್ತಿದ್ದೆ ಬರ್ಡೇ ಸೆಲೆಬ್ರೇಷನ್, ಅಲ್ಲಿ ಇಲ್ಲಿಂದ ಕಳ್ಸೋಕ್ಕಾಗಿರಲಿಲ್ಲ. ಸೊ ಫೈನಲಿ ಲೆಟ್ಸ್ ಟೇಸ್ಟ್ ಇಟ್ ಗೈಸ್. ಸಖತ್ತಾಗಿದೆ ಗೈಸ್. ಯು ಗೈಸ್ ಶುಡ್ ಡೆಫಿನೆಟ್ಲಿ ಟ್ರೈ. ಸೊ ನಿಮಗೂ ಈ ಥರ ಬೇಕು ಅಂತಂದರೆ ಆರ್ಡರ್ ಮಾಡಿ ಅವ್ರನ್ನ ಟ್ಯಾಗ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅವಳಿಗೂ ಈ ಒಂದು ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಟೋಟಲಿ ಲವ್ ಇಟ್ ಗೈಸ್. ಆ್ಯಂಡ್ ಐ ಲವ್ ಕಪ್ ಕೇಕ್ಸ್. ಆ್ಯಕ್ಚುಲಿ ಅವಳಿಗೂ ಗೊತ್ತಿಲ್ಲ ನಂಗೆ ಕಪ್ ಕೇಕ್ಸ್ ಇಷ್ಟ ಅಂತ. ಇಟ್ಸ್ ಲವ್ಲಿ. ಸೊ ನಿಮಗೂ ಇದೇ ಥರ ಏನಾದರೂ ಕಪ್ ಕೇಕ್ಸ್ ಅಥವಾ ಕೇಕ್ಸ್ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್. ನೀವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಅಂತ ತರಕಾರಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ ಜನ ಹೋಗಿದ್ರು, ಗಂಡ ಹೆಂಡತಿ ಇಬ್ರು. ನೋಡಿ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ತರಕಾರಿಗಳನ್ನ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಗೈಸ್. ಈ ಕಾಳು ನಂಗೆ ತುಂಬ ಇಷ್ಟ. ಸೊ ಇನ್ಮೇಲೆ ಡೈಲಿ ನಂದು ನಿಂಬೆಹಣ್ಣು ಜ್ಯೂಸು ಕುಡಿಬೋದು, ಎಲ್ಲ ಆಗುತ್ತೆ. ಆ್ಯಂಡ್ ಮನೇಲಿ ರೊಟ್ಟಿ ಮಾಡಿದಾರಂತೆ. ಲೈಫಲ್ಲಿ ಬಿಗ್ಗೆಸ್ಟ್ ಲಕ್ಸುರಿ ಏನು ಗೊತ್ತಾ? ನೀವು ಮನೆಗೆ ಬಂದ ತಕ್ಷಣ ಅಡುಗೆ ರೆಡಿ ಆಗಿರುತ್ತೆ ನೋಡಿ. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಲಕ್ಸುರಿ ಅಂತ ಹೇಳ್ಬೋದು. ಸೊ ಇವಾಗ ಸಖತ್ ಹೊಟ್ಟೆ ಹಾಸ್ಕೊಂಡು ಬಂದ್ಬಿಟ್ಟಿದೀವಿ, ತಿನ್ಬೇಕಷ್ಟೇ. ಅಪ್ಪ ನೋಡಿ ರೊಟ್ಟಿ ಕಲಿಸ್ತವ್ರೆ. ನೋಡಿ ಇಂಥ ಗಂಡ ಎಲ್ಲಿ ಸಿಕ್ತಿದ್ರು ನಮ್ಮ ಅಮ್ಮಂಗೆ. ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ ಇಂಥ ಗಂಡ. ಏನೋ ಹೂ ಅನ್ನಂಗಿಲ್ಲಪ್ಪ ಜೇ ಅಮ್ಮ. ಗೈಸ್ ಜನ ನಮ್ಮನ್ ಬಿಟ್ಬಿಟ್ಟು ದಹಿಪುರಿ ತಿನ್ಕೊಂಡ್ಬಂದಿದ್ದಾರೆ. ಅಮ್ಮ ಇತ್ತೀಚೆಗೆ ದಹಿಪುರಿ ತಿನ್ನಕ್ಕೆ ಇಷ್ಟಪಟ್ಬಿಟ್ಟಿದ್ದಾರೆ. ಏನಂಗೆ ನೀವು ತಿಂದ್ರಾ? ಕಳ್ರು ನಿನ್ನೆ ಸ್ಯಾಲ್ರಿ ಸಿಕ್ಕಿದೆ ಯಾರಿಗೋ, ಅದಕ್ಕೆ ಫೋಮೋದು ಸ್ಯಾಲ್ರಿ ಸಿಕ್ಕಿದಲ್ಲ, ಹಂಗಾಗಿ ಅದಕ್ಕೆ ಹಿಂಗೆ ಫುಲ್ ಶಾಪಿಂಗು. ಮುಂಚೆ ನಾನು ಜಿಮ್ಮಿಗೆಲ್ಲ ಹೋಗ್ಬೇಕಾದ್ರೆ ನಾನು ತರ್ತಿದ್ದೆ ತರಕಾರಿ. ಇವತ್ತು ಅಮ್ಮ ಎತ್ಕೊಂಡ್ ಬಂದಿದ್ದಾರೆ. ದುಡ್ಡಿದ್ರೆ ಏನೆಲ್ಲ ಮಾಡ್ಬೋದು. ರೊಟ್ಟಿ ಹಾಕೊಟ್ರು ಅಮ್ಮ, ತಿನ್ಬೇಕಿವಾಗ. ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕು.